ಈ ಹಾವು ಐತಲ್ಲ ಈಗ 2 ತಿಂಗಳದಾಗ ರಾಮದುರ್ಗ ತಾಲೂಕದಾಗ 3 ಮಂದಿ ಕಡ್ದೈತಿ. ಸುರೇಬಾಂದಾಗ ಒಬ್ರು ಕಡ್ದೈತಿ, ಇಂದ ಸಾಲೈದಾಗ ಒಬ್ಬರು ಕಡ್ದಿತ್ತು. ಅಂದ ತಕ್ಷಣ ಆಮೇಲೆ ಸುರೇಬಾಂದಾಗ ಕಡ್ದಿತ್ತಲ್ಲ ಅವ್ರ 22 ದಿನ ಬೆಳಗಾವಿ ಕೇಳಿ ಒಳಗೆ ಅಡ್ಮಿಟ್ ಆಗಿದ್ರು. ಮತ್ತ ಹೀರೂರು ಐತಲ್ಲ ಸೌದತ್ತಿ ತಾಲೂಕ್ ಹೀರೂರು ಅವ್ರು ಕಡ್ದಾರ ಒಬ್ರು ಡೆತ್ ಆಗಿಬಿಟ್ರು. ಅಜ್ಜಾರ ಇದಾಗ ಅವ್ನು ಕಡ್ದಿತ್ತು ರಸಲ್ ವೈಪರ. ಕಿಡ್ನಿ ಮತ್ತೆ ಲಿವರ್ ಇರುತ್ತಲ್ಲ ಡ್ಯಾಮೇಜ್ ಆಗೋ ಸಾಧ್ಯತೆ ಬಾರ್ದಿ. ಈ ಹಾವು ಕಡಿತಂದ್ರ ಕಿಡ್ನಿ ಲಿವರ್ ಹೋಗುವಂತ ಚಾನ್ಸಸ್ ಬಾರ್ದೈತಿ. ನೀವು ಹೇಳಿದ್ರಿ ಯಾರು ನೆಂಬಲ್ರಿ ಇಲ್ಲಿ. ಅದೇನ್ ದೊಡ್ಡ ಮಾತ್ರ ಶೈಲಿ ಬಡ್ದು ಬಿಡ್ತೀವಿ ಅನ್ನತ್ತಾರ್ರಿ. ಇಷ್ಟ ಹಂಗೆ ಅಂಜಾಗ್ತೀರಿ ಅಲ್ಲಿ ಬಿಟ್ಟೈತಿ ಅದ ಹಿಂಗ್ ಬಂದ್ ಲಗ ಹೊಡ್ದೈತಿಲ್ಲ ಬಿಡ ನಿಮ್ಗಲ್ಲ ಎಲ್ರಿಗೂ ನಮಸ್ಕಾರ. ರಾಮದುರ್ಗ ತಾಲೂಕ ಪೀರಿನಗುಡಿ ಒಳಗ ಮೊಹಮ್ಮದ್ ಗೌಸ ಪಿರ್ಜಾದೆ ಬಯ್ಯ ಅವರ ಬಾವಿ ಒಳಗ ಒಂದು ಹಾವು ಬಿದ್ದೈತಿ ಅಂತ ಫೋನ್ ಮಾಡಿದ್ರು. ಬಂದೇವೆ. ಬಿದ್ದಿದ್ದ ಯಾವ್ದಪ್ಪ ಅಂದ್ರ ಭೂಮಿ ಮೇಲೆ ಇರುವ ಯಮಧರ್ಮ ಯಮರಾಜ ಅಂತಾರಲ್ಲ ಆ ಹಾವು ಬಿದ್ದೈತಿ. ಕೆಲವೊಂದ್ಸಲ ಯಮಧರ್ಮನ ನಾವು ರಕ್ಷಣೆ ಮಾಡ್ಬೇಕಾಗೈತೆ. ಬಂದಿರೋದ ರಸಲ್ ವೈಪರ್ ಹಾವ ಹಿಡಿದ ಬಳಕ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ ಕನ್ನಡ ಒಳಗೆ ಹೇಳ್ತೀನಿ ನೋಡ್ರಿ. स्टेशन में है उन्होंने पकड़ दें 2 मिनट चुका है आज 2 जने चुका दो हेलो ಅದು ನೋಡ್ರಿ ಇದಕ್ಕೆ ಟಾಂಗ್ ಅಂತಾರ. ಆಕ್ಚುಲಿ ಇದನ್ನ ಯೂಸ್ ಮಾಡಂಗಿಲ್ಲ, ಇಂಡಿಯಾದಾಗ ಬ್ಯಾನ್ ಆಗೈತಿ. ಆದ್ರ ನಾನು 7 ವರ್ಷದಿಂದ ಹಾವು ಹಿಡಿಯತ್ತಲ್ಲ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಭಾಳ ಐತೆ. ಅದಕ್ಕೆ ಹಾವಿಗೆ ಯಾವ್ದೇ ತರ ತೊಂದರೆ ಆಗ್ಲಾರ್ದ ಹಿಡಿತೀನಿ. ಯಾಕಂದ್ರ ನಮ್ ಕಡೆ ರಸಲ್ ವೈಪರ್ ಅದ್ರ ಭಾಳ ಅಗ್ರೆಸಿವ್ ಇರ್ತಾವ, ಭಾಳ ಡೇಂಜರ್ ಇರ್ತಾವ. ಅದಕ್ಕೋಸ್ಕರ ಟಾಂಗ್ ಯೂಸ್ ಮಾಡ್ಬೇಕೈತೆ. ಪೂರಾ ಮುಂದೆ ಮಾಡ್ಬೇಕೈತೆ. तुम्हें ಸ್ಟಿಕ್ ಸ್ಟಿಕ್ ಐತ ಅದನ್ನ ಹಿಡ್ದ ನೋಡ್ ಬಿಟ್ಟು ಮರು ನಮ್ ಜೀವ ನಮ್ ಕೈಯಾಗ ಇರಂಗಿಲ್ಲ. ಈಗ ಹೌದ್ರಿ ಹೌದ್ರಿ
ಬೇರೆ ಕಡೆ ಅವ್ನು ತಗೊಂಬಾರ್ದು ಮೇಡಮ್. ಹೇಳ್ರಿ ಬಂದ್ ಮಾಡಪ್ಪ ಅವ್ನ ಗಾಡಿ ಇದೈತಿರ್ನದ ಹಾವ. ಇದಕ್ಕೆ ಇಂಗ್ಲೀಷ್ ಒಳಗೆ ರಸಲೈಪರ್ ಅಂತಾರ, ಕನ್ನಡ ಒಳಗೆ ದಾಸರಾವ್ ಅಂತಾರ, ಆಮೇಲೆ ಕೊಳಕ್ ಮಂಡ್ರ ಅಂತಾರ. ಇದ್ರೊಳಗೆ ಒಂದು ವಿಷಯ ಇರ್ತೈತಿ ನೀರೋಟಾಕ್ಸಿಕ್ ಅಂತೇಳಿ. ಅದು ವಿಷಯ ಐತಲ್ಲ ಭಾಳ ಡೇಂಜರ. ಈ ಹಾವಿಗೆ ವೆನಮ್ ಫ್ಯಾಕ್ಟರ್ ಅಂತಾರ. ವೆನಮ್ ಫ್ಯಾಕ್ಟರ್ ಅಂದ್ರೆ ವಿಷದ ಫ್ಯಾಕ್ಟ್ರಿ. ಇದ್ರಾಗ ಒಂದೇ ತರ ವಿಷಯ ಇರಂಗಿಲ್ಲ, ಮಲ್ಟಿಪಲ್ ವಿಷಯ ಇರ್ತಂದ್ರೆ ವಿಭಿನ್ನವಾದ ಡಿಫ್ರೆಂಟ್ ಆದ ವಿಷಯ ಇರ್ತಾವ. ಇದು ಕಡಿತಪ್ಪ ಅಂತಂದ್ರ ಕಡದಲ್ಲಿ ವಿಪರೀತ ನೋವು, ಮತ್ತ ಆಮೇಲೆ ರಕ್ತಸ್ರಾವ ಆಕೈತಿ, ಆಮೇಲೆ ಮನುಷ್ಯ ತ್ರಾಸು ಬೆಳಕೈತಿ. ಕಿಡ್ನಿ ಮತ್ತ ಲಿವರ್ ಇರ್ತಲ್ಲ ಡ್ಯಾಮೇಜ್ ಆಗೋ ಸಾಧ್ಯತೆ ಬಾರ್ದು. ಈ ಹಾವು ಕಡಿತಂದ್ರ ಕಿಡ್ನಿ ಲಿವರ್ ಹೋಗುವಂತ ಚಾನ್ಸಸ್ ಬಾರ್ದೈತಿ. ಆಮೇಲೆ ಏನ್ ಮಾಡ ಇದ ರಾತ್ರಿ ಸಂಚಾರಿ ಹಾವ, ಹಗಲಿ ಒಳಗಿದ ಜಾಸ್ತಿ ಕಾಣಂಗಿಲ್ಲ, ರಾತ್ರಿ ಒಳಗ ಇರ್ತೈತಿ. ಈ ಹಾವು ಐತಲ್ಲ ಈಗ 2 ತಿಂಗಳದಾಗ ರಾಮದುರ್ಗ ತಾಲೂಕದಾಗ 3 ಮಂದಿ ಕಡ್ದೈತಿ. ಸುರೇಬಾಂದಾಗ ಒಬ್ರು ಕಡ್ದೈತಿ 1 ತಿಂಗಳ ಹಿಂದ. ಈಗ 3 ದಿನದ ಹಿಂದ ಸಾಲೈದಾಗ ಒಬ್ಬರು ಕಡ್ದಿತ್ತು ಅಂದ ತಕ್ಷಣ ಆಮೇಲೆ ಸುರೇಬಾಂದಾಗ ಕಡ್ದಿತ್ತಲ್ಲ ಅವರ 22 ದಿನ ಬೆಳಗಾವಿ ಕೇಳಿ ಒಳಗೆ ಅಡ್ಮಿಟ್ ಆಗಿದ್ರು. ಮತ್ತ ಹೀರೂರು ಐತಲ್ಲ ಸೌದತ್ತಿ ತಾಲೂಕ್ ಹೀರೂರು, ಅವ್ರು ಕಡ್ದಾರ ಒಬ್ರು ಡೆತ್ ಆಗಿಬಿಟ್ರು. ಅಜ್ಜಾರ ಇದಾಗ ಕಡ್ದಿತ್ತು ರಸಲೈಪರ. ಯಾಕಂದ್ರೆ ಇಲ್ಲಿ ರಾಮದುರ್ಗದಾಗ ಮತ್ತು ಸೌದತ್ತಿ ಒಳಗ ಎಲ್ಲ ಯಾರಿಗಾರ ಹಾವು ಕಡಿತಾರ ಇಮಿಡಿಯೇಟ್ಲಿ ನನಗೆ ಫೋಟೋ ಅದು ಕಳಿಸ್ತಾರೋ ಅದ್ರ ಬಗ್ಗೆ ಎಲ್ಲ ಹೇಳ್ತಾರ. ಕೇಳಿದ ನಾನು ಹೇಳ್ತೀನಿ. ಇನ್ನೊಂದೇನಪ್ಪಾ ಅಂದ್ರೆ ಇದ ಭೂಮಿ ಮೇಲೆ ಬದುಕುವ ಯಮರಾಜ ಅಂತಾರೆ ಇದಕ್ಕೆ. ಯಾವ ಐತಲ್ಲ ಭಾಳ ಡೇಂಜರ, ಭಾಳ ಕೆಟ್ಟ ಅಟ್ಯಾಕ್ ಮಾಡ್ತೈತಿ. ಮತ್ತೆ ಇದ್ರ ಮೂಮೆಂಟು ಭಾಳ ಫಾಸ್ಟ್ ಆಗಿರ್ತೈತಿ. ರಾತ್ರಿ ಸಂಚಾರಿ ಹಾವ. ಇದೆಷ್ಟು ವರ್ಷ ಬದುಕಿತ್ತಪ್ಪ ಅಂದ್ರೆ 10 ರಿಂದ 15 ವರ್ಷ ಬದುಕ್ತೈತಿ. ಇದ್ರ ಜೀವಿತಾವಧಿ 10 ರಿಂದ 15 ವರ್ಷ. ಇದ ಏನಪ್ಪಾ ಅಂದ್ರೆ ಎಲ್ಲಾ ಹಾವುಗಳ ತತ್ತಿ ಇಡ್ತಾವ, ತತ್ತಿ ಇಟ್ಟ ಮರಿ ಮಾಡ್ತಾವ. ಆದ್ರೆ ಈ ಹಾವು ಐತಲ್ಲ ಹೊಟ್ಟಿ ಒಳಗ ತತ್ತಿ ಇಟ್ಕೊಂಡ ಆಮೇಲೆ ಮರಿ ಆದ್ಮೇಲೆ ಮರಿನ ಡೆಲಿವರಿ ಮಾಡ್ತೈತಿದ. ಡೆಲಿವರಿ ಮಾಡುವಂತ ಹಾವ ಇದು. ಒಂದ್ ಸಲ ಮರಿ ಹಾಕ್ತಂದ್ರ 20 ರಿಂದ 40, ಒಂದೊಂದ್ಸಲ 75 ಮರಿನೂ ಹಾಕೈತಿದ ಈ ಹಾವು ಐತಲ್ಲ. ಈ ತರ ಇದ್ರ ಬಗ್ಗೆ ಇಷ್ಟ ಮಾಹಿತಿ. ಇದನ್ನ ಹೋಗಿ ಮುಳ್ಳೂರು ಗುಡ್ದಾಗ ಬಿಟ್ಟು ಬಿಡ್ಬೇಕು. ಸರಿ ರೀ. ನಿನ್ನೆ ಹೊಡೆದ ಎಂತ ಅವನ ಬಿಸಿ ಬಿಸಿ ಕಲ್ ಮತ್ತೆ जो ಅದು ಗದನ್ ದವಾಯಿ ಅದು ಗರ್ದನ ಗದನ್ ದವಾಯಿ ಗದನ್ ದವಾಯಿ ಬಿಸಿಲು ನೀವು ಗದನ್ಗೆ ಅದಾವ ದೇವ ಗಾಯ ನಾ ಕೊರಿವ ಬುದ್ಧ ಶಿಖರ ಸಾಕಂತಾವ एक गुद मिलेगा क्या बेटा वो बुद्धि चला गया. ಈ ಹಾವನ ಕೈಲಿ ಮುಟ್ಟಾಕ ಹೋಗ್ಬಾರ್ದು, ಅಷ್ಟು ಡೇಂಜರ್ ಇರ್ತೈತಿ. ಸಾಮಾನ್ಯ ನಿಮ್ಮ ಮೆಂಬರ್ ಇರ್ತಾವ ಸ್ಟೇಷನ್ ಇರ್ತಾವ್ರಿ ಇರ್ತಾರ ಡಿಪಾರ್ಟ್ಮೆಂಟ್ ಅದಾರೆ ನಿಮ್ಮ ಮೆಂಬರ್ ಇರ್ತಾವ್ರಿ. ನೀವು ಹೇಳಿ ಡ್ಯೂಟಿ ಹೋಗಿ ತೊಗೊಂಡ್ ಹೋಗ್ತಿರಿ ಬೇರೆ ಇರ್ತಾರ. ಈಗ ದೊರೆ ಬಂದಾಯ್ತು ಅಂದ್ರೆ ನೀವು ಡ್ಯೂಟಿ ಮೇಲೆ ಮನ್ಯಾಗ ಇರ್ತಾರ ಇಲ್ಲೇ ಇರ್ತಾರ. ಮನೆಗೆ ಬಂದ್ ಬೇರೆ ಹಾವು ಹಿಡಿಯಾಕ ಇದೊಂದು ಇದ್ರ ಸಾಕು ಅಷ್ಟೇ ರೀ. ಈ ಹಾವು ಹಿಡಿಯಾಕ ಇವೆಲ್ಲ ಬೇಕ್ರಿ. ಬೇರೆ ಹಾವು ಕಡ್ದೊಂದು ತಿಳ್ಕೊರಿ ನಡೆದಿದ್ರೆ ಹೋಗಿ ಅಡ್ಮಿಟ್ ಆಗಿ ಬರ್ಬೋದು. ನಾಗರ ಹಾವು ಕಡ್ದು ಈಗ ಕೊಳಿತಾವ್ರಿ ಎಲ್ಲ. ಎಲ್ಲೇ ಕೈಗೆ ಕಾಲ್ಕೊಳ್ತಾರ ಗ್ಯಾಂಗಿನ ಆಯ್ತು ಅಂತ ತಿಳ್ಕೊರಿ ಕಾಟ ಬಿಡ್ತೀವಿ. ಒಂದು ವಿಡಿಯೋ ತೋರಿಸ್ತೀನಿ. 10 ಮುನಿಗೆ ಕಬ್ಬು ಅಷ್ಟು ಹೊಲ ಕಡ್ದಿರಿ ಸರ್. ಇದನ್ನ ಏನಾಕ್ ಮುನಿಗೆ ನೆದ್ರಿಗೆ ಬಿತ್ರಿ ಅದ ಬಿಟ್ಟ ಕಬ್ಬು ಇರೋದು ಬಿಟ್ರಿ. ಈಗ ನೋಡ್ರಿ ಕಿತ್ತೂರು ಕ್ರಾಸ್ದಾಗ ಒಬ್ಬರು ಕಡ್ದೈತ್ರಿ 1 ತಿಂಗಳಿಂದ್ರಿ ಕಡ್ದೈತಿ. ಡಿಸೆಂಬರ್ದಾಗ ಕಡ್ದೈತ್ರಿ.
ಕಬ್ಬು ಕಡಿಯಾಕ ಹೋದಾಗ ಕಡ್ದಿದ್ರೆ 22 ದಿನ ಬೆಳಗಾವಿ ಕೀಳ್ಗಳು ನಿಂತ್ರೆ ಇದ ಹಾವ ಅದ ಕ್ರಾಸ್ದಾಗ 2 ಹಾವ ಹಿಡ್ಕೊಂಡ್ ಕಿತ್ತೂರು ಕ್ರಾಸ್ದಾಗ ಅದೇ ರೀ ರಾಮದುರ್ಗದಾಗ ಇವು ಹಾವ ಬಾಳ ಬರೋದು ಎಷ್ಟು ಈಗ ಹಿಡಿದು ಇವ ಮಂದಿ ಕಡ್ಸ್ಕೊಳತಾರ ಇವನ ಕಡ್ಸ್ಕೊಳತಾರ್ರಿ ಬರುತ್ತಲ್ರಿ ಸರ್ ನೈಟ್ ಎಷ್ಟದ ಕಬ್ಬಿನ ಸೀಸನ್ ಚಲೋ ಐತ್ರಲ್ಲ ಹಿಂಗಾಗಿ ಹೊರಗ್ ಬೀಳತಾವು ಈ ಕಬ್ಬ್ ಕಡಿಯಾಕ ಹೋದಾಗ ಅವ್ರನ್ನ ಕಡಿಯಾತಾವ ನೋಡ್ರಿ ಇದೇ ಪಿರಿನಗುಡಿ ಒಳಗ ರಸಲೈಪರ್ ಹಿಡ್ಕೊಂಡ್ ಬಂದಿರಲ್ಲ ರಿಲೀಸ್ ಮಾಡಕ್ ಬಂದಿವೆ ಈ ಹಾವ್ ರಿಲೀಸ್ ಮಾಡ್ಬೇಕು ಯಾಕಂದ್ರೆ ಟಚ್ ಮಾಡಕ್ ಹೋಗ್ಬಾರ್ದು ಹಿಂದೆ ಹೋಗ್ತಾನ ಹಾವು ಎಷ್ಟು ಡೇಂಜರ್ ಐತಪ್ಪ ಅಂದ್ರ ಇದು ಕಡಿತಂದ್ರ ಮನುಷ್ಯನ ಕಿಡ್ನಿ ಮತ್ತು ಲಿವರ್ ಹೋಗೋ ಚಾನ್ಸಸ್ ಭಾಳ ಇರ್ತೈತಿ ಈ ಹಾವು ಕಡಿದಾಗ ಮನುಷ್ಯನ ದೇಹದ ಅಂಗಾಂಗಗಳು ಇರ್ತಾವಲ್ಲ ಅದನ್ನ ನಾಶ ಮಾಡ್ತೈತಿ ಆಮೇಲೆ ದೇಹದೊಳಗೆ ಇರೋ ಜೀವಕೋಶಗಳು ಇರ್ತಲ್ಲ ಅದಕ್ಕೆ ಹಾನಿ ಮಾಡ್ತೈತಿ ಇದರಿಂದ ಮನುಷ್ಯ ಚಿಕಿತ್ಸೆ ಫಲಕಾರಿಯಾಗದ ಸಾಯ್ತಾನ ಮತ್ತ ಗ್ಯಾಂಗ್ರೀನ್ ಆಗುವ ಸಾಧ್ಯತೆ ಭಾಳ ಇರ್ತೈತಿ ಗ್ಯಾಂಗ್ರೀನ್ ಅಂದ್ರೆ ಶುಗರ್ ಪೇಷಂಟ್ಗಳಿಗೆ ಹೆಂಗ ಶುಗರ್ ಜಾಸ್ತಿ ಆದ ಕೂಡಲೇ ಬೆರಳ ಅದು ಹಿಂಗ್ ಕಟ್ ಮಾಡಿ ತೆಗಿತಾರಲ್ಲ ಆ ತರ ಇದು ಗ್ಯಾಂಗ್ರೀನ್ ಆಗೋ ಸಾಧ್ಯತೆನೂ ಭಾಳ ಇರ್ತೈತಿ ಇದ್ರೊಳಗ ನ್ಯೂರೋಟಾಕ್ಸಿಕ್ ವೆನಮ ಮತ್ತೆ ಹೆಮೋಟಾಕ್ಸಿಕ್ ವೆನಮ ಮತ್ತು ಸೈಟೋಟಾಕ್ಸಿಕ್ ವೆನಮ್ ಅಂತ ಇರ್ತಾವ ಡಿಫ್ರೆಂಟ್ ಅಂದ್ರೆ ಮಲ್ಟಿಪಲ್ ವೆನಮ್ ಇರೋದ್ರಿಂದ ಇದಕ್ಕ ವೆನಮ್ ಫ್ಯಾಕ್ಟರ್ ಅಂತಾರೆ ಈ ಹಾವಿಗೆ ಅಂದ್ರೆ ವಿಷದ ಫ್ಯಾಕ್ಟರಿ ಇರುವಂತ ಹಾವ ಇದಕ್ಕ ನ್ಯೂರೋಟಾಕ್ಸಿನ್ಗೆ ಕನ್ನಡ ಒಳಗ ನರ ವಿಷತ್ವ ಅಂತಾರ ಅಂದ್ರ ತಿಳ್ಕೊಳ್ಳಿ ಅದ್ರ ಹೆಸರು ಎಷ್ಟು ಡೇಂಜರ್ ಐತಿ ಅಂತ ಹೇಳಿ ಈ ಹಾವು ಐತಲ್ಲ ಅಟ್ಯಾಕ್ ಮಾಡ್ತೈತಿ ಯಾವ ತರ ಅಟ್ಯಾಕ್ ಮಾಡ್ತೈತಿಪ್ಪ ಅಂದ್ರ ಹೊಂಚು ಹಾಕಿ ದಾಳಿ ಮಾಡ್ತೈತೆ ಹೊಂಚು ಹಾಕಿ ದಾಳಿ ಮಾಡ್ಬೇಕಾದ್ರೆ ಎಸ್ ಆಕಾರ ಒಳಗಿರ್ತೈತೆ ಎಸ್ ಆಕಾರ ಒಳಗಿತ್ತ ತಿಳ್ಕೊಂಡ್ಬಿಡ್ಬೇಕು ಇದ ಕಡಿ ಪೊಸಿಷನ್ ಐತಿ ಅಂತ ಹೇಳಿ ಭಾಳ ಎಚ್ಚರಿಕೆಯಿಂದ ಇರ್ಬೇಕು ಮತ್ತಿದ ರಾತ್ರಿ ಸಂಚಾರಿ ಹಾವ ಮತ್ತು ಇದ ಭೀಕರ ವಿಪರೀತ ವಿಷಯ ಇರುವಂತ ಹಾವ ಇದ ನಮ್ಮ ರಾಮದುರ್ಗ ತಾಲೂಕು ಮತ್ತು ಸವದತ್ತಿ ಒಳಗೆ ಯಾಕೆ ಜಾಸ್ತಿ ಐತಿ ಅಂದ್ರ ಇಲ್ಲಿ ಒಣ ಹುಲ್ಲುಗಾವಲು ಪ್ರದೇಶ ಭಾಳ ಐತಿ ಮತ್ತು ಕೃಷಿ ಭೂಮಿನೂ ಇದಾವು ಮತ್ತು ಇನ್ನೊಂದು ಜಾಸ್ತಿ ಏನಪ್ಪಾ ಅಂದ್ರೆ ಕಲ್ಲಿನ ಪ್ರದೇಶ ಭಾಳ ಐತಲ್ಲ ಅದರಿಂದ ಇದ ರಸಲ್ ವೈಪರ್ಗಳು ಭಾಳ ಅದಾವ ಇಲ್ಲಿ ಡೈಲಿ ಒಂದೊಂದು ರಸಲ್ ವೈಪರ್ ಹಿಡಿಯತೀನಿ ಈ ಹಾವಿ ಒಳಗ ವಿಭಿನ್ನವಾದ ವಿಷಯ ಇರೋದ್ರಿಂದ ಮತ್ತು ನ್ಯೂರೋಟಾಕ್ಸಿಕ್ ವಿಷಯ ಇರೋದ್ರಿಂದ ಇದು ಕಡಿತಂದ್ರ ಮನುಷ್ಯಾಗ ತೀವ್ರವಾದ ನೋವು ಆಕೈತಿ ಮತ್ತು ಕಡದ ಸ್ಪಾಟ ಊತದಿಂದ ಕೂಡ್ತೈತಿ ಆಮೇಲೆ ಅಂಗಾಂಗ ಹಾನಿ ಆಕೈತಿ ರಕ್ತಸ್ರಾವ ಆಕೈತಿ ಅಂಗಾಂಗ ವೈಫಲ್ಯದ ಕಾರಣದಿಂದ ಕಿಡ್ನಿ ಮತ್ತು ಲಿವರ್ ಫೇಲ್ ಆಗ್ತಾವ ಇನ್ನೊಂದೇನಪ್ಪಾ ಅಂದ್ರ ಇದ ರಾತ್ರಿ ಸಂಚಾರಿ ಹಾವ ರಾತ್ರಿ ಹೊತ್ತಿನಲ್ಲಿ ಭಾಳ ಆಕ್ಟಿವ್ ಆಗಿರ್ತೈತಿ ಹಾವ ಈ ಹಾವದಿಂದ ರಕ್ಷಣೆ ಮಾಡ್ಕೋಬೇಕಂದ್ರ ರಾತ್ರಿ ಹೊಲಗೊಳದಾಗ ಹೋಗ್ಬೇಕಾದ್ರೆ ಬ್ಯಾಟ್ರಿ ತಗೊಂಡ್ ಹೋಗ್ಬೇಕು ಇನ್ನೊಂದೇನಪ್ಪಾ ದೊಡ್ಡ ಶೂ ಬರ್ತಾವಲ್ಲ ಮೊಣಕಾಲವರೆಗೂ ಅವ್ ಸೇಫ್ಟಿಗೋಸ್ಕರ ಹಾಕೊಂಡ್ ಹೋಗ್ಬೇಕು ಮತ್ತೆ ಇವ ರಾಮದುರ್ಗ ತಾಲೂಕದಾಗ ತಿಂಗಳಿಗೆ ಮೂರ್ ಇದ ರಸಲ್ ವೈಪರ ಬೈಟ್ ಆಗತ್ತೆ ಅಂದ್ರ ಮೂರ್ ಹಾವುಗಳ ಹಿಂಗ ಕಡಿಯಾತಾವ ನಿಮ್ ಸೇಫ್ಟಿ ಒಳಗ ನೀವಿರಿ ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ